ಹಲೋ ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿರುವಂತಹ ವಿಡಿಯೋ ಬಂದು ಅರ್ಲಿ ಆಬ್ಸ್ಟೆಟ್ರಿಕ್ ಅಲ್ಟ್ರೋಸೋನೋಗ್ರಫಿ. ಸೊ ಇದು ಆ್ಯಕ್ಚುಲಿ 2 ಸಲ ಮಾಡಿದರು. ಸೊ ಒಂದು ಬಂದು 2nd 9th month 2024 ಮಾಡಿರುವಂತಹದ್ದು. ಸೊ ನಿಮ್ಗೆ ತೋರಿಸ್ತೀನಿ, ಇದೊಂದು ರಿಪೋರ್ಟು ಆಯಿತಾ. ನಂತರ ಇದಕ್ಕೆ ಮುಂಚೆ ಒಂದು ಮಾಡ್ತಾರೆ, ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಬಂದು 7th 8th ಮಂತಲ್ಲಿ ಮಾಡಿರೋಂತಹದ್ದು. ಸೊ 1 month ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಸೊ ಇಲ್ಲೇನೇನು ಕೊಡ್ತಾರೆ ಅಂದರೆ ಸಿಂಗಲ್ ಇಂಟ್ರಾ ಯುಟೆರಿನ್ ಜೆಸ್ಟೇಷನ್ ಸ್ಯಾಕ್ ನೋಟೆಡ್, ಮತ್ತು MSD 1.36 ಸೆಂಟಿಮೀಟರ್ ಇತ್ತು, ಕರೆಸ್ಪಾಂಡಿಂಗ್ ಟು 6 weeks 2 days. ಸೊ 6 weeks ಇದ್ದಾಗ ತಗೊಂಡಿರುವಂತಹ ರಿಪೋರ್ಟ್ ಇದು. ಯಾಕ್ ಸ್ಯಾಕ್ ವಿಜುವಲೈಸ್ಡ್ ಆ್ಯಂಡ್ ಫೀಟಲ್ ಪೋಲ್ ವಿಜುವಲೈಸ್ಡ್, ಮತ್ತು ಇಂಪ್ರೆಷನ್ ಕೂಡ ಕೊಡ್ತಾರೆ. ಸಿಂಗಲ್ ಇಂಟ್ರಾಯುಟೆರಿನ್ ಜೆಸ್ಟೇಷನ್ ಇದೆ ಅಂತ, ವಿಚ್ ಇಸ್ ಕರೆಸ್ಪಾಂಡಿಂಗ್ ಟು 6 weeks 2 days. ಮತ್ತು ಅವರೇ ಸಜೆಸ್ಟ್ ಮಾಡ್ತಾರೆ ಇನ್ನು ರಿವ್ಯೂ ಸ್ಕ್ಯಾನ್ ಮಾಡ್ತೀವಿ ಆಫ್ಟರ್ 2 weeks ಅಂತ. ಸೊ 2 weeks ಆದಮೇಲೆ ನೋಡಿ, ಇದು ಕೂಡ ಸ್ಕ್ಯಾನಿಂಗ್ ಮಾಡಿರುವಂಥದ್ದು ಅರ್ಲಿ ಸ್ಕ್ಯಾನ್ ರಿಪೋರ್ಟು. ಸೊ ಆ್ಯಕ್ಚುಲಿ 2 weeks ಆದಮೇಲೆ ಹೋಗಬೇಕಾಗಿದ್ದು, ಬಟ್ 1 week ಒಳಗಡೆ 1 month ಒಳಗಡೆ ಹೋಗ್ಬೋದು ಆಯಿತಾ. ಸೊ ಆದ್ದರಿಂದ ಇದು ಇನ್ನೊಂದು ರಿಪೋರ್ಟ್ ಬಂದಿರೋದು ಅದಾಗಿದ್ದ ನಂತರ. ಸೊ ಇಲ್ಲಿ ಇನ್ನು ಸ್ವಲ್ಪ ಬ್ರೀಫಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಸೊ ಸಿಂಗಲ್ ಲೈವ್ ಇಂಟ್ರಾಯುಟೆರಿನ್ ಜೆಸ್ಟೇಷನ್, ಮತ್ತು ಇದರಲ್ಲಿ CRL ಆ್ಯಡ್ ಆಗಿರುತ್ತೆ 3.3 ಸೆಂಟಿಮೀಟರ್, ಕರೆಸ್ಪಾಂಡಿಂಗ್ ಟು 9 weeks. ಅದು 6 weeks ಇದ್ದಾಗ, ಇದು 9 weeks 6 days ಇದ್ದಾಗ. ಮತ್ತು EDD ಓಕೆ ಕೊಟ್ಟಿದ್ದಾರೆ ಪ್ರೆಸೆಂಟ್ ಸ್ಕ್ಯಾನ್ ಪ್ರಕಾರ. ಮತ್ತು ನಾರ್ಮಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಬಂದು FHR ರೇಟ್ 187 BPM ಇತ್ತು, ಮತ್ತು ಸರ್ವಿಕಲ್ ಲೆಂತ್ ಬಂದು 4.1 ಸೆಂಟಿಮೀಟರ್ ಇತ್ತು. ಇದು ವೇರಿ ಆಗ್ತಾ ಹೋಗುತ್ತೆ ಬೇಬಿ ಗ್ರೋತ್ ಆಗ್ತಾ ಇರುವಾಗ ಆಯಿತಾ. ಮತ್ತು ಇಂಪ್ರೆಷನ್ ಅದೇ ಕೊಡ್ತಾರೆ, ಸಿಂಗಲ್ ಲೈವ್ ಇಂಟ್ರಾಯುಟೆರಿನ್ ಜೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು 9 weeks 6 days ಅಂತ. ಮತ್ತು ಸಜೆಸ್ಟೆಡ್ NT ಸ್ಕ್ಯಾನ್ ಇನ್ 11 to 13 weeks. ಸೊ ಈ ಥರ ನಿಮಗೆ ಪ್ರತಿಯೊಂದು ಸ್ಕ್ಯಾನ್ ಆದಮೇಲೂ ನೆಕ್ಸ್ಟ್ ಸ್ಕ್ಯಾನ್ ಯಾವುದಿರುತ್ತೆ, ಎಷ್ಟು ವಾರಗಳ ನಂತರ ಬರಬೇಕು, ಎಷ್ಟು ದಿನಗಳ ನಂತರ ಬರಬೇಕು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದು 9 weeksಲ್ಲಿ ಮಾಡಿರುವಂಥದ್ದು, ಮತ್ತು 11th ಅಥವಾ 13 week ಒಳಗಡೆ ನಾವು ಬಂದರೆ NT ಸ್ಕ್ಯಾನ್ ಮಾಡ್ತಾರೆ. ಸೊ ಇದು ಒಂದು ಅರ್ಲಿ ಆಬ್ಸ್ಟೆಟ್ರಿಕ್ ಅಲ್ಟ್ರಾಸೋನೋಗ್ರಫಿದ ರಿಪೋರ್ಟ್. ನೀವು ಇದನ್ನು ನಿಮ್ಮ ರಿಪೋರ್ಟ್ಸ್ ಜೊತೆ ಸಹ ಕಂಪೇರ್ ಮಾಡ್ಬೋದು. ಇದು ಬಂದು ಬೇಬಿ ಬಾಯ್ ರಿಪೋರ್ಟ್ ಆಗಿರುತ್ತೆ. ಸೊ ನಿಮಗಿನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋದನ್ನು ನೋಡಿದ್ದಕ್ಕೆ ಧನ್ಯವಾದಗಳು.